ಗಿಲ್ಲಿ ನಟಗೆ ಖಂಡಿತವಾಗಿಯೂ ಕೂಡ ವೋಟಿಂಗ್ ರಿಸಲ್ಟ್ ಅಂದಾಜಿಸೋದಾದ್ರೆ ಕೋಟಿ ಕೋಟಿ ಓಟ್ಸ್ಗಳು ಏನಿಲ್ಲ ಅಂದ್ರೆ ಒಂದು 3-4 ಕೋಟಿ ಓಟ್ಸ್ಗಳು ಬರುವಂತಹ ಸಾಧ್ಯತೆ ತುಂಬಾನೇ ಇದೆ. ಸುದೀಪ್ ಸರ್ಗೂ ಕೂಡ ಅಷ್ಟು ಕಾನ್ಫಿಡೆನ್ಸ್ ಇದೆ. ಗಿಲ್ಲಿ ನಟನ ಫ್ಯಾನ್ ಕ್ರೇಜ್ ಅನ್ನ ನೋಡಿ, ಟ್ಯಾಟಾಕ್ಸ್ ಕೂಡ ಲೆವೆಲ್ಗೆ ಗಿಲ್ಲಿ ನಟ ಫ್ಯಾನ್ ಕ್ರೇಜ್, ಒಂದು ಕಾಮಿಡಿಯನ್ನ ನೋಡಿ ಈ ರೀತಿಯ ಒಂದು ಕ್ರೇಜ್ ಕ್ರಿಯೇಟ್ ಮಾಡ್ಕೊಂಡಿದ್ರೆ ನಿಜವಾಗ್ಲೂ ಕೂಡ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ. ಯಾರಿಗೂ ಕೂಡ ಅಷ್ಟೇ ಲಾಸ್ಟ್ ಸೀಸನ್ ತಗೊಳ್ಳಿ ಎಲ್ಲೂ ಕೂಡ ಅಷ್ಟೇ ಟ್ಯಾಟಾಕ್ಸ್ ಯಾರು ಕೂಡ ಬಂದಿರಲಿಲ್ಲ. ಸುಮಾರು ಟ್ಯಾಟು ಒಬ್ಬರಿಂದ ಶುರುವಾಗಿದ್ದು ಈಗ 4-5 ಜನ ಟ್ಯಾಟು ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ. ಮಂಡ್ಯ ಮಳವಳ್ಳಿ ಭಾಗದಲ್ಲಂತೂ ನೆಕ್ಸ್ಟ್ ಲೆವೆಲ್ ಕ್ರೇಜ್, ಬ್ಯಾನರ್ ಆಗಿರ್ಬೋದು, ಹಬ್ಬ ಸಂಭ್ರಮ ಎಲ್ಲವೂ ಕೂಡ ತುಂಬಾನೇ ದುಪ್ಪಟ್ಟಾಗಿದೆ. ಎಲ್ಲರೂ ಕೂಡ ನೋಡಿ ಖುಷಿ ಪಟ್ಟು ಮೆಚ್ಕೋತಾ ಇದ್ದಾರೆ. ಗಿಲಿ ನಟನ ಒಂದು ಹವಾ ತುಂಬಾನೇ ಜಾಸ್ತಿ ಕ್ರಿಯೇಟ್ ಆಗಿದೆ. ವೋಟಿಂಗ್ ರಿಸಲ್ಟ್ಸ್ ಅಂದಾಜಿಸೋದಾದ್ರೆ ಜಾಸ್ತಿ ಓಟ್ಸ್ಗಳು ಖಂಡಿತವಾಗೂ ಕೂಡ ಬಂದಿರುತ್ತೆ. ಗಿಲಿ ನಟಗೆ ನೆಕ್ಸ್ಟ್ ರಕ್ಷಿತ್ ಅವ್ರಿಗೂ ಕೂಡ ಜಾಸ್ತಿ ಬಂದಿರುತ್ತೆ. ಸೊ ಕಾದು ನೋಡಬೇಕು ಏನಾಗುತ್ತೆ ಅಂತ. ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ. ಗಿಲಿ ನಟ ಗೆಲ್ತಾರ ಇಲ್ವೋ? ಎಲ್ಲರೂ ಕೂಡ ಹೇಳ್ತಿರೋದು ಗಿಲಿ ನಟ ಗೆಲ್ತಾರೆ. ಅಷ್ಟರ ಮಟ್ಟಿಗೆ ಫ್ಯಾನ್ ಫಾಲೋವಿಂಗ್ ಕ್ರಿಯೇಟ್ ಮಾಡಿದ್ದಾರೆ, ಸಂಪಾದನೆ ಮಾಡಿದ್ದಾರೆ. ಇದಕ್ಕಿಂತ ಖುಷಿಯ ವಿಚಾರ ಇನ್ನೇನಿದೆ ಅಲ್ವಾ? ಗಿಲಿ ನಟನ್ಗೆ ಸಣ್ಣವರಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ, ಓಟ್ ಅನ್ನ ಮಾಡ್ತಾ ಇದ್ದಾರೆ. ಬಹಳನೇ ಖುಷಿಯಾಗಿ ಸಂಭ್ರಮಾಚರಣೆಯಿಂದ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತಾ ಇದ್ದಾರೆ. ಕೇವಲ 2 ದಿವಸ ಮಾತ್ರ ಬಾಕಿ, ಫಿನಾಲೆ, ಗ್ರ್ಯಾಂಡ್ ಫಿನಾಲೆ. ಸುದೀಪ್ ಸರ್ ಅವರು ಯಾರ ಕೈ ಹಚ್ಚಿದ್ದಾರೆ ಕಾದು ನೋಡಬೇಕಿದೆ.